ನನ್ನ ಹೆಸರು ಲಿಖಿತಾ ವರ್ಷಿಣಿ ಅಂತ. ನಾನು ದೊಡ್ಡಬಳ್ಳಾಪುರ ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜಿಂದ ಬಂದಿದ್ದೀನಿ. ನಮಗೆ ಈ ಪ್ರೋಗ್ರಾಮ್ ತುಂಬ ಖುಷಿ ಕೊಡ್ತು. ಹಾಗೆ ನಾವಿಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನಮಗೆ ಡ್ಯಾನ್ಸಿಂದ ಫಸ್ಟ್ ಪ್ರೈಸ್ ಕೂಡ ಬಂದಿದೆ. ನಾವು ತುಂಬ ಇದರಲ್ಲಿ ಎಕ್ಸೈಟೆಡ್ ಆಗಿ ತುಂಬ ಚೆನ್ನಾಗಿ ಪ್ರೈಸ್ ಎಲ್ಲ ತಗೊಂಡಿದ್ದೀವಿ. ತುಂಬ ಖುಷಿ ಕೊಡ್ತಿದೆ. ಹಾಗೆ ಇಲ್ಲಿ ಬಂದಿರೋ ಸ್ಪಾನ್ಸರ್ ಕೂಡ ನಮಗೆ ತುಂಬ ಖುಷಿ ಆದರು. ಯಾಕೆ ಅಂತಂದರೆ ಈ ಎಲ್ರಿಗೂ ಯಾರಿಗೆ ಒಬ್ರಿಗೂ ಒಂದೇ ಒಂದು ಏನು ಮಿಸ್ ಆಗದೆ ಇಲ್ದಿರೋ ಥರ ನೋಡ್ಕೊಂಡಿದ್ದಾರೆ. ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ದೇವನಹಳ್ಳಿ ಕಾಲೇಜವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ನಮ್ಮ ಕಾಲೇಜ್ ಕಡೆಯಿಂದ ಉತ್ತಮ್ ಚರೋಡಿಯಾ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ತುಂಬ ಥ್ಯಾಂಕ್ಸ್. Good evening. I am Priyanka from Sri Kongadeyappa Degree College, Dodbalapur. So this is very nice program organized by Uttam Chand Charodia sir. The students are very happy to conducting this program. Thank you for organizing this beautiful program for Uttam Chand Charodia sir. Please continue these kind of program every year. Thank you. Thanks a lot. So today, as we acknowledge all the outstanding students and also appreciate the performances, I just have one message for all the students that in life we get just two things that we have with us all the time, that is our body and our mind. So always be a lifelong learner in order to feed your mind, and never forget to exercise on a daily basis so that you have a long, happy and a successful life. Thank you. ನನ್ನ ಹೆಸರು ಕಾವ್ಯಾಂಜಲಿ. ನಾನು GFCC ದೇವನಹಳ್ಳಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ BCom A ಸೆಕ್ಷನಲ್ಲಿ ಓದ್ತಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಉತ್ತಮ್ ಚಾರ್ಡಿಯಾ ಚಾರಿಟಬಲ್ ಟ್ರಸ್ಟ್ ಅವರು ಪ್ರೋಗ್ರಾಮ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ತುಂಬ ಬೆನಿಫಿಟ್ಸು ಇತ್ತು ನಮಗೆ. ಅಂದರೆ ಊಟ ಸಕ್ಕದಾಗಿತ್ತು. ಊಟ ಮಾತ್ರ ಮಸಾಲೆ ದೋಸೆ ಎಲ್ಲ ಸಕ್ಕದಾಗಿತ್ತು. ಮತ್ತು ನಮಗೆ ಪ್ರೈಸಸ್ ಎಲ್ಲ ಕೊಟ್ಟರು. ಲಕ್ಕಿ ಡ್ರಾ ಇತ್ತು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಮತ್ತು ಅವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮಂಥ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಮಾನಸ. ನಾನು GFCC ದೇವನಹಳ್ಳಿ ಕಾಲೇಜಿಂದ ಮಾತಾಡ್ತಾ ಇರೋದು. ನಾವು ರೋವರ್ಸ್ ರೇಂಜರ್ಸ್ ಆಗಿದ್ವಿ. ನಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿತ್ತು. ಇವತ್ತು ಎಲ್ಲರೂ ಬಂದಿದ್ದರು, ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡಿದ್ರು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು, ಗಿಫ್ಟ್ಸ್ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಹಾರಿಕಾ, GMGC ಕಾಲೇಜ್ ದೇವನಹಳ್ಳಿ. ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಏನಂದರೆ ಉತ್ತಮ ಚಾಟ್ ಅವ್ರ ಕಡೆಯಿಂದ ಫಂಕ್ಷನ್ ಮಾಡಿರೋದು. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಊಟ ಹಾಕಿದ್ರು ಮತ್ತು ಪ್ರೈಸ್ ಕೂಡ ಕೊಟ್ಟರು. ಮತ್ತು ಲಕ್ಕಿ ನಂಬರ್ ಕೂಡ ಅವ್ರ ಕಡೆಯಿಂದನೂ ಬಾಟಲ್ಸ್, ಬ್ಯಾಗ್ಸ್ ಎಲ್ಲ ಚೆನ್ನಾಗಿ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಮೋಟಿವೇಶನ್ ಕೂಡ ಕೊಟ್ಟರು. ಎಲ್ಲ ಸ್ಪೀಚ್ ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಉತ್ತಮ್ ಚಂದ್ ಚರ್ಚ್ ಕಡೆ ವತಿಯಿಂದಾಗಿ ದೇವನಹಳ್ಳಿ ಕಾಲೇಜಿನಲ್ಲಿ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮ ನಮ್ಮ ಕೊಂಗಡೆಯಪ್ಪ ಕಾಲೇಜ್ಗೆ ಸಂಬಂಧಪಟ್ಟಂತೆ ಪ್ರಥಮ ಬಾರಿ ಆಗಿರುವಂಥದ್ದು. ಇಂಟರ್ ಕಾಲೇಜ್ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ 800 ಗಿಫ್ಟ್ ಐಟಮ್ಸ್ನ ಲಕ್ಕಿ ಡ್ರಾ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಳ ಖುಷಿಯಾಗಿ ಆನಂದವಾಗಿ ಒಂದು ಸಮಾರಂಭ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಅವರಿಗೆ ಮೀಲ್ಸ್ 5 ಕಾಲೇಜಿಗೂ ಸಂಬಂಧಪಟ್ಟಂತೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಹಾಗೆ ಸಂಜೆ ಕಾಫಿ ಮತ್ತು ಬಜ್ಜಿ ವ್ಯವಸ್ಥೆಯನ್ನು ಮಾಡಿದ್ರು. ಊಟ ಕೊಡೋದ್ರ ಮುಖಾಂತರವಾಗಿ ಮತ್ತು ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಮೋಟಿವೇಶನ್ ಮಾಡಿ ಅವ್ರ ಮುಂದಿನ ಜೀವನದಲ್ಲಿ ಇನ್ನೂ ಯಶಸ್ವಿಯಾಗಿ ಇರೋದಕ್ಕೋಸ್ಕರವಾಗಿ ಒಂದು ಪ್ರೇರಣೆಯ ಕಾರ್ಯಕ್ರಮ ಇಂದು ನಡೀತು. ಹಾಗೆಯೇ ಏರ್ಲೈನ್ಸ್ ಕಂಪ್ನಿಯಿಂದಾಗಿ ಒಬ್ಬರನ್ನ ಕರೆಸಿದ್ರು. ಅವ್ರ ಮುಖಾಂತರವಾಗಿಯೂ ಕೂಡ ಒಂದೊಂದು ಕಾಲೇಜಿಗೆ 5 ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಉದ್ಯೋಗ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದ್ರು. ಅವರು ಕೂಡ ಆಶ್ವಾಸನೆಯನ್ನ ನೀಡಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮಗಳನ್ನ ನೀಡಿದಂತಹ ಉತ್ತಮ್ ಚಂದ್ರ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯವಾದಂತಹ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಪ್ರೊಫೆಸರ್ ರಶ್ಮಿ ಎಚ್. ಎಲ್ರಿಗೂ ನಮಸ್ಕಾರ. ಪ್ರೊಫೆಸರ್ ರಶ್ಮಿ KS, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಶ್ರೀ ಕೊಂಗಾಡಿಯಪ್ಪ ಪದವಿ ಕಾಲೇಜು ನನ್ನ ಸೊ ಎಲ್ಲರೂ ಈ ಒಂದು ಕಾರ್ಯಕ್ರಮ ದೇವನಹಳ್ಳಿಯಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆಯೋಜಿಸಿದ್ದು ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು
3,000 ವಿದ್ಯಾರ್ಥಿಗಳು ಆಯೋಜನೆಗೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆ ಆಗಿರ್ಬೋದು, ಸ್ಟೇಜ್ ಕಾರ್ಯಕ್ರಮದಲ್ಲಿ ನೋಡಿದಾಗ ಪ್ರಾರ್ಥನೆ ಆಗಿರ್ಬೋದು, ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಸ್ವಾಗತ ಸಮಾರಂಭ ಆಗಿರ್ಬೋದು, ವಂದನಾರ್ಪಣೆ ಆಗಿರ್ಬೋದು ಉತ್ತಮವಾಗಿ ಮೂಡಿ ಬಂದಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ NCC, NSS, ಸ್ಪೋರ್ಟ್ಸ್, ಕಲ್ಚರ್ ಈ ವಿದ್ಯಾರ್ಥಿಗಳು ಸಹ ಉತ್ತಮವಾಗಿ ಏನು ಈ ಉತ್ತಮ ಚಂದ್ ಚರೋಡಿಯ ಟ್ರಸ್ಟ್ ಅವ್ರನ್ನಾಗಿರ್ಬೋದು ಅವ್ರನ್ನೆಲ್ಲ ಸ್ವಾಗತಿಸಿದ್ದು ಒಂದು ಉತ್ತಮ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಹೇಳಬೇಕು ಅಂದರೆ ಇಷ್ಟು ಜನ ವಿದ್ಯಾರ್ಥಿಗಳಿಗೂ ಸಹ ಊಟದ ವ್ಯವಸ್ಥೆ ಆಗಿರ್ಬೋದು, ಕಾಫಿ ವ್ಯವಸ್ಥೆ ಆಗಿರ್ಬೋದು, ಆ ಒಂದು ವ್ಯವಸ್ಥೆಯನ್ನು ನೀಡಿರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಆಗಿದೆ. ಜೊತೆಗೆ ಬಹುಮಾನಗಳನ್ನು ವಿತರಿಸಿರುವಂಥದ್ದು ಆಗಿರ್ಬೋದು, ಆಮೇಲೆ ಎಲ್ಲರಿಗೂ ಸಹ ಉತ್ತಮ ಕಾಣಿಕೆಗಳನ್ನು ನೀಡಿದ್ದಾರೆ. ಎಲ್ಲರೂ ಅದನ್ನು ತಗೊಂಡು ಸಂತೋಷದಿಂದ ತಮ್ಮ ಕಾಲೇಜುಗಳಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿರೋದು ನಮ್ಮ ಸಂತಸದ ವಿಷಯ. ಸೊ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಉತ್ತಮ್ ಚಂದ್ ಚರೋಡಿಯ ಟ್ರಸ್ಟ್ ಅವರಿಗೆ ಮತ್ತು ದೇವನಹಳ್ಳಿ ಕಾಲೇಜಿನಲ್ಲಿ ಆಯೋಜಿಸಿರುವಂಥ ಎಲ್ಲರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನನ್ನ ಹೆಸರು ರಾಜು ಎಂ ಅಂತ. ನಾನು GFCC ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಾವಿವತ್ತು ಚೆನ್ನಾಗಿ ಮೂಡ್ ಬಂದಿದೆ. ಇದು ನಾವು NCCಯಿಂದ ಭಾಗವಹಿಸಿದ್ದೀವಿ. ನಮಗೆ ಒಳ್ಳೊಳ್ಳೆ ತುಂಬ ಪ್ರೈಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗೂ ಇದು ತುಂಬ ಚೆನ್ನಾಗಿತ್ತು ಇವತ್ತು ದಿನ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಅಸ್. ಥ್ಯಾಂಕ್ ಯು ಫಾರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕುಮಾರ್ ಅಂತ, ಶ್ರೀ ಕೊಮ್ಮಡೆಯಪ್ಪ ಕಾಲೇಜು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮಾತಾಡ್ತಿದ್ವಿ. ಈ ಪ್ರೋಗ್ರಾಮ್ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ತುಂಬ ಖುಷಿಯಿಂದ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಬಡ ವಿದ್ಯಾರ್ಥಿಗಳಿಗೆ, ಒಂದು NCC ಸ್ಟೂಡೆಂಟ್ಸ್ಗೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ರೆಕಗ್ನೈಸ್ ಮಾಡಿದ್ದಕ್ಕೆ ಉತ್ತಮ್ ಚರೋಡಿಯ ಟ್ರಸ್ಟ್ಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಮತ್ತು ಇದೇ ಥರ ಪ್ರೋಗ್ರಾಮು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಾಕೊಂಡ್ರೆ ರೂರಲ್ ಬರಲು ವಿದ್ಯಾರ್ಥಿಗಳಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ ಸ್ಕಾಲರ್ಶಿಪ್ ಆಗಲಿ, ಯಾವುದೇ ಒಂದು ಸ್ಪೋರ್ಟ್ಸ್ ರೆಕಗ್ನೈಸ್ ಆಗಲಿ, ಮತ್ತು NSS NCC ಹುಡುಗರಿಗಾಗಲಿ ಈ ಥರ ಮೋಟಿವೇಟ್ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಅಂತ ಗುರುತಿಸಿದಾಗ ಅವ್ರು ಇನ್ನೊಂದು ಮೆಟ್ಲು ಹತ್ತುತ್ತಾರೆ, ಇನ್ನೊಂದು ಸ್ಟೆಪ್ ಹತ್ತಾಗ ಅವ್ರಿಗೆ ತುಂಬ ಗೈಡ್ಲೈನ್ ಸಿಕ್ಕಾಗುತ್ತೆ, ಒಂದು ಮೋಟಿವೇಟ್ ಸಿಗಂಗಾಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದರೆ ಉತ್ತಮ್ ಸರ್ ಟ್ರಸ್ಟ್ ಅವ್ರಿಗೆ ಈ ಥರ ಪ್ರೋಗ್ರಾಮು ರೂರಲಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ. ಯಾಕೆಂದರೆ ರೂರಲ್ ಮಕ್ಕಳು ತುಂಬ ಜನ ಬರ್ತಾರೆ ನಮ್ಮ ದೊಡ್ಡಬಳ್ಳಾಪುರ ನಮ್ಮ ಕಾಲೇಜಿಗೆ. ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದಾಗ ಆ ರೂರಲ್ ಮಕ್ಕಳಿಗೆ ಇನ್ನೂ ಒಂದು ಹೆಲ್ಪ್ ಆಗುತ್ತೆ. ಅವರು ಅದನ್ನು ಮೋಟಿವೇಶನ್ ತೊಗೊಂಡು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ಸಿಗುತ್ತೆ. ಕೊನೆಯದಾಗಿ ಈ ಟ್ರಸ್ಟಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೂ ಒಂದು ಕಮ್ಮಿನೇ, ಆದರೂ ಒಂದು ಗೌರವಪೂರ್ವಕವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಶ್ರೀತೇಶ್ ಅಂತ, ಶ್ರೀ ಕೊಮ್ಮಡೆಯಪ್ಪ ಕಾಲೇಜಿಂದ ಸೀನಿಯರ್ ಅಂತ ಶ್ರೀತೇಶ್ ಅಂತ. ಇವತ್ತೇನು ಉತ್ತಮ್ ಚಂದ್ ಚಾರಿಟಬಲ್ ಟ್ರಸ್ಟಿಂದ ಈ ಫಂಕ್ಷನ್ ಮಾಡಿದ್ದಾರೆ. ನಾವು ಇತ್ತೀಚೆಗೆ ನೋಡಿದಂಗೆ ಕೆಲವು ಕಂಪ್ನಿಗಳು ಬರೋ ವಾರ್ಷಿಕ ಲಾಭದ ಆದಾಯದಲ್ಲಿ ಅವರು ಕಂಪ್ನಿ ಡೆವಲಪ್ಮೆಂಟ್ ಯೋಚನೆ ಮಾಡ್ತಾರೆ. ಆದರೆ ಇವರು ಬಂದು ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಒಂದು ಇತ್ತೀಚಿನಲ್ಲಿ ಸರ್ಕಾರಿ ಕಾಲೇಜಿಗೆ ಮಕ್ಕಳು ಸೇರೋದೇ ಕಡಿಮೆ ಆಗಿದೆ. ಇವರು ಈ ಥರ ಫಂಕ್ಷನ್ಗಳು ಮಾಡಿ ಇನ್ನೂ ಹೆಚ್ಚಿಗೆ ಜನ ಮಕ್ಕಳು ಬರೋ ಥರ ತುಂಬ ಅವಕಾಶ ಕಲ್ಪಿಸ್ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಧನ್ಯವಾದ ತಿಳಿಸ್ತೀನಿ. ನನ್ನ ಹೆಸರು ಗಗನಶ್ರೀ ಅಂತ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಮ್ಮ ಕಾಲೇಜ್ ಕಡೆಯಿಂದ ಒಂದು ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ನಾನು ಅದರಿಂದ ಫಸ್ಟ್ ಪ್ರೈಸ್ ಗೆದ್ದಿದ್ದೀನಿ ನಮ್ಮ ಡ್ಯಾನ್ಸಿಂದ. ಆ್ಯಂಡ್ ನನಗಿದು ತುಂಬ ಖುಷಿಯಾಗಿದೆ. ಸರ್ ಪಂಚಾಕ್ಷರಯ್ಯ, ಪ್ರಿನ್ಸಿಪಾಲ್, ಶ್ರೀ ಕೊಂಗಾಡೆಯಪ್ಪ ಕಾಲೇಜ್ ದೊಡ್ಡಬಳ್ಳಾಪುರ. Today it gives me a great pleasure to see the performance made by 5 colleges and also sponsored. Charodia family sponsored this function. I pray God to give strength, power, everything to Charodia family to come forward and to serve the needy persons in the society. And Charodia family is doing wonderful work for the sake of the poor students, those who are from agricultural families and lived below the poverty line. So it gives some kind of motivation, appreciation, motivation and encouragement to the downtrodden people to come up in their life and to do IAS, IPS and get very good job in future days to look after their family members. Thank you, sir. ಹೆಸರು ಮಂಜಯ್ಯ ಅಂತ ಅಂದ್ಬಿಟ್ಟು, ಪ್ರಿನ್ಸಿಪಾಲ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ದೇವನಹಳ್ಳಿ. ಇವರು ಸತ್ಯನಾರಾಯಣ ಗೌಡ, ಕಾಮರ್ಸ್ ಪ್ರೊಫೆಸರ್, ಗೌರ್ಮೆಂಟ್ ಡಿಗ್ರಿ ಕಾಲೇಜು ದೊಡ್ಡಬಳ್ಳಾಪುರ. ರಾಜಪ್ಪ ಸರ್ರು, ಡಾಕ್ಟರ್ ರಾಜಪ್ಪ ಸರ್ರು ನಮ್ಮ ಕಾಲೇಜಿನಲ್ಲೇ ಕಾಮರ್ಸ್ ಫ್ಯಾಕಲ್ಟಿ. ರವಿಚಂದ್ರ KK ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ನಮ್ಮ ಕಾಲೇಜಿನಲ್ಲಿ. ಕೆಂಪೇಗೌಡ ಸರ್ರು ಬೇಟರಾಂಪುರ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು. ಇವತ್ತು 18ನೇ ತಾರೀಕು 18/3/2025 ನಮ್ಮ ಕಾಲೇಜಿನಲ್ಲಿ ಉತ್ತಮ್ ಚಂದ್ ಚರೋಡಿಯ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ.
ಇದರಲ್ಲಿ ನಮ್ಮ ಕಾಲೇಜು ಸೇರಿ 5 ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಅವರಿಗೆ ಪ್ರೈಸಸನ್ನು ಕೊಡೋ ಮುಖಾಂತರ, ಹಾಗೂ ಸಿಂಗಲ್ ಪೇರೆಂಟು ಚೈಲ್ಡ್ ಅವರಿಗೆ, ಆಮೇಲೆ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟ್ಸು, ಫಸ್ಟ್ ರ್ಯಾಂಕ್ ಬಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನ, ಆಮೇಲೆ NCC, NSS ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಎಲ್ಲ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ, ಸ್ಪೋರ್ಟ್ಸಲ್ಲೂ ಸಹ ಉತ್ತಮ ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು, ಕಲ್ಚರಲ್ಲೂ ಸಹ ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಕಾಡೆಮಿಕಲ್ಲಿ ಒಳ್ಳೆ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಕೊಡೋ ಮುಖಾಂತರ, ಆಮೇಲೆ ಕಲ್ಚರಲ್ ಕಾಂಪಿಟೇಷನ್ನು ಮಾಡಿಸಿ 2 ತಂಡಗಳಿಗೆ ಫಸ್ಟ್ ಪ್ರೈಸು 25,000 ರೂಪಾಯಿ, ಸೆಕೆಂಡ್ ಪ್ರೈಸ್ 15,000 ರೂಪಾಯಿ ಕ್ಯಾಶ್ ಪ್ರೈಸನ್ನು ಕೊಡ್ತಕ್ಕಂತಹ ಮೂಲಕ ಒಳ್ಳೆಯ ರೀತಿಯ ಅಕಾಡೆಮಿಕಲ್ಲಿ ಎಕ್ಸಲೆಂಟ್ ಆಗಿ ಒಂದು ಪ್ರೋಗ್ರಾಮನ್ನು ಮಾಡಿಕೊಡ್ತಾರೆ ಚಾರಿಟಬಲ್ ಟ್ರಸ್ಟು. ಇನ್ನು ಮುಂದೆ ಈಗಾಗಲೇ 20 ವರ್ಷಗಳಿಂದ ಈ ಚಾರಿಟಬಲ್ ಟ್ರಸ್ಟು ಗೌರ್ಮೆಂಟ್ ಕಾಲೇಜುಗಳಿಗೆ ಚೇರ್ಸನ್ನು ಕೊಡೋ ಮುಖಾಂತರ, ಆಮೇಲೆ ಕಂಪ್ಯೂಟರ್ ಟೇಬಲ್ಸನ್ನು ಕೊಡೋ ಮುಖಾಂತರ, ಕಂಪ್ಯೂಟರ್ಸನ್ನು ಕೊಡೋ ಮುಖಾಂತರ, ಲೈಬ್ರರಿಗೆ ಬುಕ್ಸನ್ನು ಕೊಡೋ ಮುಖಾಂತರ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಡೋ ಮುಖಾಂತರ, ಮತ್ತು ಪ್ರೊಜೆಕ್ಟ್ಗಳನ್ನ ಕೊಡೋ ಮುಖಾಂತರ ಹಳ್ಳಿ ಭಾಗದ ವಿದ್ಯಾರ್ಥಿಗಳ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಿದ್ದಾರೆ. ಈ ಚಾರಿಟಬಲ್ ಟ್ರಸ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ಲಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ. ಗೌರ್ಮೆಂಟ್ ಕಾಲೇಜು ಉದ್ಧಾರ ಆಗೋದಕ್ಕೆ ಅಥವಾ ಅಭಿವೃದ್ಧಿ ಆಗೋದಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂತಹ ಒಂದು ಆಶಾಭಾವನೆಯೊಂದಿಗೆ ಉತ್ತಮ್ ಚಂದ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. And another thing is, I request all the students remember these 4 words. ಪ್ರತಿಭಾ ಪಾರ್ಶ್ವನಾಥ್ ಅವರು ಮತ್ತೆ ಇನ್ನೆಲ್ಲ ಅಧ್ಯಾಪಕರು ಈ ಕಾಲೇಜಿನಲ್ಲಿ ವಿಶೇಷವಾಗಿ ರವಿಚಂದ್ರ KK ಫಿಸಿಕಲ್ ಡೈರೆಕ್ಟರ್, ಆ ಮನುಷ್ಯನಿಗೂ ಅಷ್ಟೇ. ಆಮೇಲೆ ಮತ್ತೊಬ್ಬರು ಡಾಕ್ಟರ್ ಸತ್ಯನಾರಾಯಣ ಗೌಡ ಅಂತ, ಮತ್ತೆ ಇಲ್ಲಿ ಡಾಕ್ಟರ್ ಕೆಂಪೇಗೌಡ ಅಂತ ನಿರೂಪಣೆ ಮಾಡಿದರು ಬಹಳ ಸುಂದರವಾಗಿ. ನಾನು ಅಲ್ಲಿ ಬರಬೇಕಾದ್ರೆ ವಾಯ್ಸ್ ಕೇಳಕ್ಕಂಥ ವ್ಯಕ್ತಿಗಳು TV ಆಂಕರಿಂಗ್ ಮಾಡಿದ ರೀತಿಯಲ್ಲಿ ನಿರೂಪಣೆ ಮಾಡಿದರು. ಇವರೆಲ್ಲರೂ ಕೂಡ ಈ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನಾನು ಈ ಕಾಲೇಜಿನಲ್ಲಿ 1.5 ವರ್ಷ ಪ್ರಾಂಶುಪಾಲನಾಗಿದ್ದೆ. ನನಗೆ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೆ, ಬರಬೇಕಾದ್ರೆ ಕಷ್ಟ ಅನಿಸೋದು, ಕಾಟ ಅನ್ನಿಸ್ತಿರಲಿಲ್ಲ. ಆ ರೀತಿಯ ಒಂದು ವಾತಾವರಣ ಈ ಕಾಲೇಜಿನಲ್ಲಿ ಇತ್ತು. ಅವರಿಗೆ ಎಲ್ಲ ಕಾಲೇಜಿನ ಅಧ್ಯಾಪಕರಿಗೆ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ ಯು. ಯು ಆರ್ ಬೆಟರ್ ದ್ಯಾನ್ ಎನಿ ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಆಲ್ ಆಸ್ಪೆಕ್ಟ್ಸ್. I have found in government college students, we have all proved that the government college students are extremely doing well in all aspects. That is in all that. And you can just survive in any part of the world provided if you work hard at this age. According to me, the college is 1/4 of our life. If you work hard during 1/4 of your life and don't misuse this 1/4 of our life, and you can enjoy your life remaining 3/4 fruitfully, and definitely it's in your hand. You and your teachers, don't blame the government, don't blame anybody. For all success or failures, you only are responsible. Don't show fingers on to anyone else. And for all success and failure, it's only because of you people as such. And another thing is, I request all the students, remember these 4 words. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಕ್ಕಳನ್ನ ಕುರಿತು. ಒಂದು, ತಾಯಿಯ ಮಡಿಲು, ತಂದೆಯ ಹೆಗಲು, ಹುಟ್ಟಿದ ಊರು, ಬೆಳೆದು ಬಂದ ದಾರಿ. ಅರ್ಥ ಆಯ್ತಲ್ಲ? ತಾಯಿಯ ಮಡಿಲು, ತಂದೆಯ ಹೆಗಲು, ಹುಟ್ಟಿದ ಊರು, ಬೆಳೆದು ಬಂದ ದಾರಿ. ಈ 4 ಯಾರು ಮರೆಯೋದಿಲ್ಲ. ಅವರು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೆಳೀತಾರೆ ಅನ್ನೋದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲ ಹಳ್ಳಿನಲ್ಲೇ ಹುಟ್ಟಿರ್ತೇವೆ, ಹಳ್ಳಿನಲ್ಲೇ ಬೆಳೆದಿರ್ತೇವೆ, ಕಷ್ಟದಲ್ಲೇ ಬಂದಿರ್ತೇವೆ. ನಮಗೊಂದು ಪೊಸಿಷನ್ನು ಒಂದು ಇದು ಸಿಕ್ಕಿದ ತಕ್ಷಣ ಅದೆಲ್ಲವನ್ನೂ ಕೂಡ ಮರೆತು ಬಿಡ್ತೇವೆ. ನಾವು ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತೇವೆ ನಮ್ಮ ಸಹೋದ್ಯೋಗಿಗಳ ಜೊತೆಗೆ, ಅಥವಾ ನಮ್ಮ ಜೊತೆ ಕೆಲಸ ಮಾಡೋರ ಜೊತೆಗೆ, ಅಥವಾ ವಿದ್ಯಾರ್ಥಿಗಳ ಜೊತೆಗೆ. ಅದು ಯಾವುದೂ ಕೂಡ ಆಗಬಾರ್ದು. ನಾವು ಹಿಂದೆ ಯಾವಾಗಲೂ ಮಡಿಬಾರ್ದು. ನಾವು ನಡೆದು ಬಂದ ದಾರಿಯನ್ನು ಯಾವ ಕ್ಷೇತ್ರ ನಾವು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದರೂ ಕೂಡ ಮನಗಂಡಿದ್ದೀನಿ. ನಾನು ಯಾವಾಗಲೂ ಇದು 4 ಅಂಶಗಳನ್ನ ಜ್ಞಾಪಕ ಬರ್ತಾ ಇರ್ತೇನೆ. ಅವಾಗ ರವಿಯವರು ಮತ್ತು ವೇದಿಕೆ ಮೇಲಿನ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಈ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವಲ್ಪ ಕ್ಲೋಸ್ ಆಗಿ ಸರ್. Once again. Kite down.
Please give them a big round of applause. ಉತ್ತಮ್ ಚಂದ್ ಸರ್, ನಿಮ್ಮೆಲ್ಲ ಕಾಂಟ್ರಿಬ್ಯೂಷನ್ಗೆ ಎಲ್ಲ ವಿದ್ಯಾರ್ಥಿಗಳು, ಸಮಾಜ, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಾಧ್ಯಾಪಕರು, ಎಲ್ಲ ಅತಿಥಿಗಳು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಸರ್ ಈ ಕಡೆ ಸರ್ ಇಟ್ಕೊಳ್ಳಿ, ಈ ಕಡೆ ಹೇಳಪ್ಪ ಅವ್ರಿಗೆ. ಕೇಂದ್ರ ಬಿಂದು, ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನಾವೆಂದರೆ ಉತ್ತಮ್ ಜೋಡಿಯ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಉತ್ತಮ್ ಜಿ ಸರ್ ಇದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಹೆಚ್ಚಿನವರಿಗೆ ಸ್ವಾಗತ ಮಾಡಬೇಕಿದ್ದೇನೆ. ಸ್ವಾಗತ ತಪ್ಪಿ Adya, where are you? ದಯವಿಟ್ಟು ಕಾರ್ಯಕ್ರಮಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು. ಗಲಾಟೆ ಮಾಡದೆ ಮೌನವಾಗಿ ಕುತ್ಕೊಳ್ಳೋದ್ರ ಮೂಲಕ ಸಹಕಾರ ಕೊಡಬೇಕು ಅಂತೇಳಿ ಆ ಕ್ಷಣಗಳಿಗಾಗಿ ನೀವು ಭಾವಿಸ್ತಾ ಉತ್ತಮ್ ಚಂದ್ ಸರ್, ನಿಮ್ಮೆಲ್ಲ ಕಾಂಟ್ರಿಬ್ಯೂಷನ್ಗೆ ಎಲ್ಲ ವಿದ್ಯಾರ್ಥಿಗಳು, ಸಮಾಜ, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಾಧ್ಯಾಪಕರು, ಎಲ್ಲ ಅತಿಥಿಗಳು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.